ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿಸಿ ಬಿಸಿ ಚಾಯ್. ಥ್ಯಾಂಕ್ ಯು. ಚಾಯ್ ಜೊತೆಗೆ ಏನಾದ್ರು ಸಮಾಚಾರ? ನಂದೇನಿರುತ್ತೆ, ಆಸ್ ಯೂಶಲ್ ನೀವ್ ಹೇಳ್ಬೇಕು. ನಿಮ್ ಮನೇಲಿ ಒಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತಲ್ಲ, ಸೊ ನ್ಯೂಸು ನಿಮ್ ಕಡೆಯಿಂದಾನೇ ಬರ್ಬೇಕು. ಹೌದು, ನಿಮ್ ಅಣ್ಣನ್ಗೆ ಸೆಕೆಂಡ್ ಮ್ಯಾರೇಜ್ ಅಂತ ಹೇಳ್ತಿದ್ರಲ್ಲ, ಅದು ಎಲ್ಲಿವರೆಗೂ ಬಂತು? ಬೇಬಿ, ಅದೇ ಪ್ರೊಸೆಸ್ ಅಲ್ಲಿ ಇದೀವಿ. ಮಾಮ್ ಆಗ್ಲೇ ಒಂದು ಹುಡುಗಿನ ನೋಡಿಟ್ಟಿದ್ದಾರೆ. ಓ, ಇಷ್ಟು ಸ್ಪೀಡ್ ಆಗಿ? ಇನ್ನು ಉಳಿದಿರೋದೇನು ಅಂದ್ರೆ ಆ ಹುಡುಗಿನ ತಂದು ಅಣ್ಣನ ಮುಂದೆ ನಿಲ್ಸೋದು, ಅಣ್ಣನ ಬಾಯ್ಲಿ ಓಕೆ ಅಂತ ಹೇಳ್ಸೋದು. ಅಷ್ಟಾದ್ರೆ ಮದುವೆ ಆದಾಗೇನೆ ಲೆಕ್ಕ. ಆಮೇಲೆ ಫುಲ್ ಫ್ರೀ. ಇದೇ ಗ್ಯಾಪ್ ಅಲ್ಲಿ ನಾವಿಬ್ರು ಮದುವೆ ಆಗ್ಬಿಡ್ಬೋದು. ಬಟ್ ಅದಷ್ಟು ಈಸಿನಾ? ಈಸಿ ಅನ್ನೋದಕ್ಕಿಂತ ಬೇಬಿ, ಕಂಪ್ಲೀಟ್ ಸಿಚುಯೇಷನ್ ನಮ್ಮ ಪರವಾಗಿ ಇದೆ. ಹೇಗೆ ಅಂತ ಹೇಳ್ತೀನಿ ಕೇಳು. ಸಾಕ್ಷಾತ್ ಮನೆಯ ದೊಡ್ಡ ಮಗ ಅಂದ್ರೆ ನಮ್ಮಣ್ಣ, ಅವನೇ ಎರಡನೇ ಮದುವೆ ಆಗ್ತಿದ್ದ. ಸೊ ನಾವು ಮದುವೆ ಆಗ್ತೀವಿ ಅಂತ ಅಂದ್ರೆ ಅವನಲ್ಲಿ ಜಾಸ್ತಿ ಮಾತಾಡಕ್ ಬರಲ್ಲ. ಆ್ಯಂಡ್ ಎರಡನೇದು ನಮ್ಮ ಮಾಮ್ಗೋ ಮೊದ್ಲಿಂದನೂ ಮಲ್ಲಿ ಅಂದ್ರೆ ಆಗ್ತಾನೆ ಇರಲಿ. ಯಾಕಾದ್ರೂ ನನ್ನ ಮಗ ಇಂಥ ತಪ್ಪು ಮಾಡೋದ್ನೋ, ಯಾಕಾದ್ರೂ ಅವಳನ್ನ ಮದುವೆ ಆದ್ನೋ ಅಂತ ಕೊರಗ್ತಾನೆ ಇರ್ತಾರೆ. ಸೊ ಮಾಮ್ ಪ್ರೂವ್ ಟು ಕ್ಲಿಯರ್. ಇನ್ನು ಉಳಿದಿರೋದು ಆ ಭೂಮಿಕಾ. ಅವಳೇ ಯಾವಾಗಲೂ ಮಲ್ಲಿಗೆ ಸಪೋರ್ಟ್ ಆಗಿ ನಿಂತ್ಕೋತಾ ಇದ್ದಿತ್ತು. ಒಂದು ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ಯಾವಾಗಲೂ ಅವಳು ಸಪೋರ್ಟ್ಗೆ ಅವಳು ಬೆನ್ನಿಂದನೇ ನಿಂತಿರ್ತಿದ್ಲು. ಆದರೆ ಈಗ ಅವಳೇ ಮನೇಲಿಲ್ಲ ಅಂದಮೇಲೆ ಮಲ್ಲಿ ಪರ ಯಾರು ನಿಲ್ತಾರೆ? ಯಾರೂ ಇಲ್ಲ. ಆದಷ್ಟು ಬೇಗ ಮಲ್ಲಿ ಮನೆಯಿಂದ ಗೆಟ್ಔಟ್ ಆಗ್ತಾಳೆ. ಆ್ಯಂಡ್ ಹೆಂಡತಿ ಪೋಸ್ಟ್ಗೆ ನೀನು ಕಮ್ಮಿನ ಆಗ್ತೀಯ. ನೋಡ್ತಾ ಇರೋ ಬೇಬಿ, ಎಲ್ಲ ನಾವು ಅಂದ್ಕೊಂಡಾಗೆ ಆದರೆ ನಮ್ಮನ್ನು ಹಿಡಿಯೋರೇ ಯಾರು ಇರೋದಿಲ್ಲ. ಹೊಸ ಅದಕ್ಕೆ ಎಂಟ್ರಿ ಕೊಡ್ತಿದ್ದಾಗೆ ಮನೆ ಎನ್ವಿರಾನ್ಮೆಂಟೇ ಚೇಂಜ್ ಆಗೋಗುತ್ತೆ. ಫುಲ್ ಎಲ್ಲ ನಮ್ಮ ಕಡೆಗೆ ಆಗೋಗುತ್ತೆ. ಆದರೆ ಅದಕ್ಕೆ ಸ್ವಲ್ಪ ದಿನ ಕಾಯಬೇಕು ಅಷ್ಟೆ. ಒಂದು ಸಲ ಬೇಬಿ, ಒಂದೇ ಒಂದು ಸಲ ಭೂಮಿಕಾ ಅನ್ನೋಳು ಮನೆಯಿಂದ ಆಚೆಗೆ ಕಾಲ್ ಇಡ್ಲಿ, ಆವತ್ತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ. ಆ್ಯಂಡ್ ದ್ಯಾಟ್ ವಿಲ್ ಬಿ ಅವರ್ ಫ್ರೀಡಮ್. ಫುಲ್ಲು ಕುಲಂಕುಲ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಜೈ. ಬರುತ್ತೆ ಬೇಬಿ, ಆ ದಿನ ಆದಷ್ಟು ಬೇಗನೆ ಬರುತ್ತೆ. ಸುಖದೇವ ಸುರಪಾನವಿದೆ ಸ್ವರ್ಗ ಸಲ್ಮಾನಂ ಟಿಟಿಂಗ್ ಟೈ ಟಿಟಿಂಗ್ ಟಿಂಗ್. ಏನಣ್ಣ ಇದು, ಹಗ್ಲತ್ತಲ್ಲೇ ಕುಡಿಯಕ್ ಶುರು ಮಾಡ್ಬಿಟ್ಟಿದ್ಯಾ? ನಾ ಸುಮ್ನೆ ಕುಡಿತಾ ಇಲ್ಲ, ಖುಷಿ ಕುಡಿತಾ ಇದೀನಿ. ನನಗೊಂಥರ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ ಸಿಸ್ಟರ್. ಏನಕ್ಕೆ? ಅಯ್ಯ ದೇವ್ರೆ, ಇದೇ ನಿಂಗೆ ಕೇಳ್ತೀಯ? ಹಬ್ಬದ ದಿವಸ ನೀನ್ ಯಾಕೆ ಕಜ್ಜಾಯ ಮಾಡ್ತೀಯ ಅಂತ ಕೇಳ್ದಂಗಾಯ್ತು. ಅರ್ಥ ಆಗ್ಲಿಲ್ಲ. ಇವತ್ತು ಈ ಮನೆಯಲ್ಲಿ ಏನೇನಾಯ್ತು ಅಂತ ಒಂದ್ಸರ್ತಿ ರಿವೈಂಡ್ ಮಾಡಿ ನೋಡು, ನಿನಗೆ ಅರ್ಥ ಆಗತ್ತೆ. ಮಧುರಾ ಗೌತಮ್ ಮದ್ವೆ ವಿಷಯಕ್ಕ? ಕರೆಕ್ಟ್. ಹೊಸ ಸೊಸೆ ಬರ್ತಿರೋ ಖುಷಿಗೆ ನೀನ್ ಪಾರ್ಟಿ ಕೊಡ್ಬೇಕಾಗಿತ್ತು, ನೀನ್ ಕೊಡಲ್ವಲ್ಲ. ಅದಕ್ಕೆ ನಾನೇ ಸ್ವಲ್ಪ ಪಾರ್ಟಿ ಅರೇಂಜ್ ಮಾಡ್ಕೊಂಡೆ ಸಿಸ್ಟರ್. ನೀನ್ ಬಿಡು, ಕುಡಿಯೋದಕ್ಕೆ ನಿನಗೊಂದು ಕಾರಣ ಬೇಕು. ಅಯ್ಯೋ ಸಿಸ್ಟರ್, ಇದೇನಿಷ್ಟು ಹಗುರವಾಗಿ ಮಾತಾಡ್ತೀಯ? ಸಂತೋಷಕ್ಕೆ ಸಂತಾಪಕ್ಕೆ ಎಲ್ಲಕ್ಕೂ ಎಣ್ಣೆನೆ ಬೆಸ್ಟ್ ಕಾಂಬಿನೇಷನ್. ಯುನೋ, ಕುಡುಕ ಎಂದು ಯಾಕೆ ಹೀಗಳಿವಿ? ಎಷ್ಟು ತಗೋಬೇಕು, ಯಾವ ಬ್ರ್ಯಾಂಡ್ ತಗೋಬೇಕು ಅಂತ ಗೊತ್ತಿರ್ಬೇಕಷ್ಟೆ. ಹಾಗೆ ನೋಡಿದ್ರೆ ಐ ಆಮ್ ಪ್ರಜ್ಞಾವಂತ ಕುಡುಕ. ಆಯ್ತು, ಇದನ್ನೇ ಇಟ್ಕೊಂಡು ಭಾಷಣ ಮಾಡಬೇಡ. ನಿನಗೆ ಕುಡಿಬೇಕು ತಾನೆ, ಕುಡಿ. ಸಿಸ್ಟರ್, ನೀನು ಹೇಳಲಿಲ್ಲ, ಆದ್ರೆ ನಾನು ಹೇಳಬೇಕಾದನ್ನು ಹೇಳಲೇಬೇಕಲ್ವಾ? ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ತಾ ಇರೋದು ಸರಿ ಅಂತ ಒಂದು ಸಮರ್ಥನೆ ಕೊಡ್ಲೇಬೇಕಲ್ವಾ? ಅಂದಂಗೆ ಒಳ್ಳೆ ಸೊಸೆನೆ ಹುಡುಕಿದ್ಯ ಸಿಸ್ಟರ್. ಗುರುನಾಥ್ ಭೂಮಿಕನ್ ತಲೆ ಮೇಲೆ ಹೊಡೆದಂಗಿದ್ದಾಳೆ. ಅವನಪು, ವಯ್ಯಾರ, ಭಿನ್ನಾನ, ನಯ, ನಾಜೂಕು ಎಲ್ಲದರಲ್ಲೂ ಔಟ್ ಆಫ್ ಔಟ್, 100ಗೆ 100. ನಳಿನಯ್ಯ ಮೊದಲು ಬೇಡಪ್ಪ, ನಂಗೆ ಬೇಡಪ್ಪ ಅಂತ, ಆಮೇಲೆ ಇದು ನನಗೆ ಒಪ್ಕೋತಾನೆ ಸಿಸ್ಟರ್. ಅವಳ ಅಂದಕ್ಕೆ ಚಂದಕ್ಕೆ ಮರಳಾಗ್ತಾನೆ, ಅವಕಾಶವಾದಿ ಆಗ್ತಾನೆ. ಸಿಕ್ಕಿದ ಚಾನ್ಸ್ ಬಿಟ್ಟು ಕೊಟ್ಬಿಡ್ತಾನ ಸಿಸ್ಟರ್. ಏನಣ್ಣ ಈ ರೀತಿ ಎಲ್ಲ ಮಾತಾಡ್ತೀಯಾ? ಅಯ್ಯ, ಇರೋ ವಿಷಯ ಹೇಳಿದೆ, ಇದು ಹಾಗೆ ಆಗೋದು. ಬೇಕಾದ್ರೆ ನೀನು ನೋಡ್ತಾ ಇರೋ ಸಿಸ್ಟರ್. ಅದಷ್ಟು ಈಸಿ ಅಲ್ಲ ಅಣ್ಣ. ನಿನಗೆ ಗೊತ್ತು ತಾನೆ ಗೌತಮ್ ಹೇಗೆ ಅಂತ. ಸಿಸ್ಟರ್, ನನಗೆ ಗೌತಮ್ ಬಗ್ಗೆ ಗೊತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಂಗೆ ಮನುಷ್ಯರ ಬಗ್ಗೆನೂ ಗೊತ್ತು, ಮನುಷ್ಯರ ಸ್ವಭಾವದ ಬಗ್ಗೆನೂ ಗೊತ್ತು ಸಿಸ್ಟರ್. ಒಂದ್ಸರ್ತಿ ಹಿಸ್ಟ್ರಿನ ರಿವೈಂಡ್ ಮಾಡಿ ನೋಡು. ಶತ್ರುಗಳ ಕೈಯಲ್ಲಿ ಸೋತವರಿಗಿಂತ ಹೆಣ್ಣಿನ ಕೈಯಲ್ಲಿ ಸೋತವ್ರು ಜಾಸ್ತಿ. ಇವನು ಹೆಣ್ಣಿಂದಲೇ ರಾಮಾಯಣ, ಹೆಣ್ಣಿಂದಲೇ ಮಹಾಭಾರತ.
ಗಂಡಿನ ಉನ್ನತಿಗೆ ಅವನತಿಗೆ ಎಲ್ಲ ಹೆಣ್ಣೇ ಕಾರಣ. ಹೆಣ್ಣಿಗಿಂತ ದೊಡ್ಡ ಅಮಲ ಸಿಸ್ಟರ್. ಅವಳು ಒಂದು ಸರ್ತಿ ಮೋಹದ ಬಲೆಯನ್ನ ಬೀಸಿದ್ಲು ಅಂದ್ರೆ ಎಂಥ ದೊಡ್ಡ ತಿಮಿಂಗಲನು ಬಂದು ಬಲೆಗೆ ಬೀಳುತ್ತೆ ಸಿಸ್ಟರ್. ಬಲೆ ಒಳಗಡೆ ಬಿದ್ದು ವಿಲ 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 ಅಂತ ಒದ್ದಾಡುತ್ತೆ ಸಿಸ್ಟರ್. ಎಂತೆಂಥ ತಪಸ್ಸುಗಳೇ ತಪಸ್ಸು ಕೆಡಿಸ್ಕೊಂಡು ಲಗಾಟಿ ಹೊಡೆದಿದ್ದಾರೆ. ಇನ್ನಿನ ಮಗ ಗೌತಮ್ ಯಾವ ಲೆಕ್ಕ ಸಿಸ್ಟರ್? ಲಡ್ಡು ಬಂದು ಬಾಯಿಗೆ ಬಿದ್ದರೆ ಯಾರು ತುಪ್ಪಕ್ಕೆ ತೂಗಿತಾರೆ ಸಿಸ್ಟರ್? ತಿಂದೇ ತಿಂತಾರೆ. ಇದು ಹಾಗೇನೆ. ಮಾರ್ಕೆಟ್ಗೆ ಹೊಸ ಫೋನ್ ಬಂದಾಗ ಹಳೆ ಫೋನ್ ಔಟ್ಡೇಟೆಡ್ ಆಗಲ್ವಾ? ಗೌತಮ್ ಫುಲ್ ಇಂಪ್ರೆಸ್ ಆಗಿರ್ತಾನೆ ಸಿಸ್ಟರ್. ಆದ್ರೆ ಹೇಳ್ಕೊಂಡಿರಲ್ಲ. ನೀವು ಸ್ವಲ್ಪ ಒತ್ತಾಯ ಮಾಡ್ದಂಗೆ ಮಾಡು, ಒಪ್ಕೊಂಡ್ಬಿಡ್ತಾನೆ. ಹಾಗಂತೀಯ? ಇದು ಖಂಡಿತ ವರ್ಕೌಟ್ ಆಗೇ ಆಗತ್ತೆ ಸಿಸ್ಟರ್. ಡೋಂಟ್ ವರಿ, ಯೋಚನೆ ಮಾಡಬೇಡ. ಆದ್ರೆ ಗೌತಮ್ಗೆ ನಾವು ಒತ್ತಾಯ ಮಾಡ್ದಂಗೆ ಮಾಡಬೇಕು. ಯಾಕಂದ್ರೆ ಅವ್ನು ಒಪ್ಕೊಳ್ಳೋದಕ್ಕೊಂದು ಸ್ಟ್ರಾಂಗ್ ಆದ ರೀಸನ್ ಬೇಕಲ್ಲ, ಅದನ್ನ ನಾವೇ ಕ್ರಿಯೇಟ್ ಮಾಡಬೇಕು ಸಿಸ್ಟರ್. ನಾನು ಆಗ್ಲೇ ಹೇಳ್ದಂಗೆ ತಾನು ಮಾಡಿದ್ದು ಸರಿ ಅಂತ ಸಮರ್ಥನೆ ಕೊಟ್ಕೋಬೇಕಲ್ವಾ? ಅಂತ ಒಂದು ಸನ್ನಿವೇಶನ ನಾವೇ ಕ್ರಿಯೇಟ್ ಮಾಡಬೇಕು. ಗಿಲ್ಟ್ ಆಗ್ಬೇಡ, ಏನೇನೋ ಅಂದ್ಕೋಬೇಡ, ಆ ಹುಡುಗಿನ ಒಪ್ಕೋ, ಈ ಮನೆಗೆ ಒಳ್ಳೇದಾಗತ್ತೆ ಅಂತ ನಾವು ಪೂಸಿ ಪೂಸಿ ಹೊಡಿಬೇಕು. ಆಗ ಖಂಡಿತ ಒಪ್ಕೋತಾನೆ ಸಿಸ್ಟರ್. ಸಿಸ್ಟರ್ ನಮ್ಮೆಲ್ಲರ ಒಳಗಡೆನೂ ಒಬ್ಬ ಅವಕಾಶವಾದಿ ಇರ್ತಾನೆ. ಅವನು ಇಂಥ ಸಮಯದಲ್ಲಿ ಕರೆಕ್ಟಾಗಿ ಹೊರಗೆ ಬರ್ತಾನೆ. ಸಿಸ್ಟರ್ ನೋಡ್ತಾ ಇರು, ಈ ಕೆಲಸ ನೀನು ಅಂದ್ಕೊಂಡದ್ದಕ್ಕಿಂತ ಸುಲಭವಾಗುತ್ತೆ. ಆ ಭೂಮಿಕ ಆಚೆ ಹೋದ್ರೇನೆ ನಮ್ಮ ಬೆಳೆ ಬೇಯೋದು. ಅವಳು ಯಾವತ್ತಿದ್ರು ನಮಗ್ ಮುಳ್ಳನ್ನ ಕಿತ್ತು ಬಿಸಾಕಿ ಆಯ್ತಲ್ಲ, ಎಲ್ಲವೂ ನೀನು ಅಂದ್ಕೊಂಡಂಗೆ ಆಗತ್ತೆ. ತಂಡಕೂ ರಿಸಲ್ಟ್ ಏನಾಯ್ತು ಅಂತ ನೋಡ್ಕೊಂಬರೋಣ ಬಾ. ಅಕ್ಕ, ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ ನೀನ್ ಬಂದಿದ್ಯಾ ಅಂತ. ನೀನೇನಾ? ಅದಕ್ಕೆ ಇದು ತುಂಬಾನೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್? ನನ್ನ ಜೊತೆ ಬಂದಿದ್ದಾನೆ ಅಂದ್ರೆ ಇದು ಜೀವನೇ ತಾನೆ. ಖುಷಿ ಆಯ್ತು ಕಣೋ ನೀನ್ ಬಂದಿದ್ದು. ಹೇಗಿದೆಯೋ? ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದಾರಕ್ಕ. ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಕಣೋ, ನೀನ್ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಟೈಮ್ ಮಾಡ್ಕೊಂಡು ಅಕ್ಕ ನೋಡಕ್ ಬಂದೆ ಅಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಕ್ಕ, ಅದ್ರಲ್ಲಿ ಏನಿದೆ? ಎಷ್ಟೇ ಬ್ಯುಸಿ ಇದ್ರೂ ಏನೇ ಆದ್ರೂ ಕೆಲವಷ್ಟು ವಿಷಯಕ್ಕೆ ನಾವು ಟೈಮ್ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಆ ವಿಷಯಗಳೇ ಆಗಿರುತ್ತೆ. ಏನ್ ವಿಷಯ? ಅದು ಅಕ್ಕ, ಅಪ್ಪ ಹೇಳಿದ್ರಲ್ಲ ಆ ಪೂಜೆ ವಿಷಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.